ಪ್ರೀತಿಯ ಕನ್ನಡಿಗರಿಗೆ ಶರಣು ಶರಣಾರ್ಥಿ. ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚಿನಲ್ಲಿ ಏನು ವಿಶೇಷ ಮಾಹಿತಿಯಪ್ಪ ಅಂತ ಹೇಳಿದ್ರೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಪ್ರೆಂಟಿಸ್ ರಿಕ್ವೈರ್ಮೆಂಟ್ 2026. ಹೌದು ಸ್ನೇಹಿತರೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಗತ್ಯವಿರುವ ಅಪ್ರೆಂಟಿಸ್ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಕರ್ತವ್ಯ ಸ್ಥಳ, ಶೈಕ್ಷಣಿಕ ಅರ್ಹತೆ, ಅರ್ಜಿ ಸಲ್ಲಿಕೆ ದಿನಾಂಕ, ಹುದ್ದೆಗಳ ಬಗ್ಗೆ ಮಾಹಿತಿ, ಓವರಾಲ್ ಆಗಿ ನೋಟಿಫಿಕೇಷನ್ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಸ್ನೇಹಿತರೆ, ಯಾವೆಲ್ಲ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ನಾವು ನೋಡೋದಾದರೆ, 1 ವರ್ಷಗಳ ಕಾಲಿಗೆ ಇರ್ತಕ್ಕಂಥ ಅಪ್ರೆಂಟಿಸ್ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಂದರೆ ಡಿಗ್ರಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಡೈರೆಕ್ಟಾಗಿ ವರ್ಕನ್ನು ಸಿಗೋದಿಲ್ಲ, ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳ್ತಾರೆ. ಡಿಗ್ರಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು 1 ವರ್ಷಗಳ ಕಾಲದಲ್ಲಿ ಬ್ಯಾಂಕಿನಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಹೆಚ್ಚಿನ ಒಂದು ಜಾಬ್ ಆಪರ್ಚುನಿಟಿ ಮುಂದೆ ಸಿಗ್ತದೆ ಅಂತಲೇ ಹೇಳಬಹುದಾಗಿದೆ. ಅದೇ ರೀತಿ ಕರ್ತವ್ಯ ಸ್ಥಳ ಎಲ್ಲಿಯಪ್ಪ ಅಂತ ಹೇಳಿದ್ರೆ, ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಭಾರತಾದ್ಯಂತ ಕೆಲಸವನ್ನು ನಿರ್ವಹಿಸಬೇಕು, ಕರ್ನಾಟಕ ಸೇರಿದಂತೆ. ಅದೇ ರೀತಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತಂದರೆ, ಒಟ್ಟು ಇಲ್ಲಿ 4500 ಹುದ್ದೆಗಳ ಅರ್ಜಿಗಳನ್ನು ಕರೆಯಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಕರ್ನಾಟಕಕ್ಕೆ ಮೀಸಲಿರ್ತಕ್ಕಂಥದ್ದು 105 ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. 4500 ಹುದ್ದೆಗಳು ಭಾರತಾದ್ಯಂತ, ಕರ್ನಾಟಕಕ್ಕೆ ಮೀಸಲಿರ್ತಕ್ಕಂಥದ್ದು 105 ಹುದ್ದೆಗಳಿರಲಿದೆ. ಅದೇ ರೀತಿ ಶೈಕ್ಷಣಿಕ ಅರ್ಹತೆ, ಈ ಒಂದು ಹುದ್ದೆನ ಪಡೆದುಕೊಳ್ಳಬೇಕಾದರೆ ಯಾವೆಲ್ಲ ಕ್ವಾಲಿಫಿಕೇಷನ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂದರೆ, ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ ಪದವಿಯನ್ನು ವಿದ್ಯಾರ್ಹತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ವಯೋಮಾನ, ಅಂದರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ಯಾವ ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತಪ್ಪ ಅಂದರೆ, 31 ಮೇ 2026ಕ್ಕೆ ಅನ್ವಯವಾಗುವಂತೆ ನಿಮಗೆ ಕನಿಷ್ಠ 20 ವರ್ಷವಿರಬೇಕು, ಮ್ಯಾಕ್ಸಿಮಮ್ 28 ವರ್ಷ. ನೋಡಿ, 31 ಮೇ 2026ಕ್ಕೆ ಅನ್ವಯವಾಗುವಂತೆ ಮಿನಿಮಮ್ 20 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 28 ವರ್ಷ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ವಯೋಮಿತಿಯಲ್ಲಿ ಕೂಡ ಸಡಿಲಿಕೆ ನೀಡಲಾಗಿದೆ. ಯಾರೆಲ್ಲ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆಯಪ್ಪ ಅಂದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಾಗಿದ್ದರೆ 5 ವರ್ಷ, OBC ಅಭ್ಯರ್ಥಿಗಳಾಗಿದ್ದರೆ 3 ವರ್ಷ, PWD UR ಮತ್ತು EWS ಅಭ್ಯರ್ಥಿಗಳಾಗಿದ್ದರೆ 10 ವರ್ಷ, PWD OBC ಅಭ್ಯರ್ಥಿಗಳಾಗಿದ್ದರೆ 13 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಬಿದ್ದು, PWD SC ST ಅಭ್ಯರ್ಥಿಗಳಾಗಿದ್ದರೆ ಮ್ಯಾಕ್ಸಿಮಮ್ ಅವರಿಗೆ 15 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಆಯ್ಕೆ ವಿಧಾನ, ಸ್ನೇಹಿತರೆ, ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಈ ಸೆಲೆಕ್ಷನ್ ಪ್ರೊಸೆಸನ್ನು ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಮೊದಲೇದಾಗಿ ಒಂದು ಆನ್ಲೈನ್ ಎಕ್ಸಾಮನ್ನು ನಡೆಸ್ತಾರೆ. ಈ ಆನ್ಲೈನ್ ಎಕ್ಸಾಮ್ ಅದಾದ ನಂತರ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಸ್ಥಳೀಯ ಭಾಷೆ. ನೋಡಿ, ಸ್ಥಳೀಯ ಭಾಷೆ ಪ್ರಾವೀಣ್ಯತೆ ಪರೀಕ್ಷೆ 10ನೇ ತರಗತಿ ಅಥವಾ 12ನೇ ತರಗತಿಯಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳೀಯ ಭಾಷೆಯನ್ನು ಅಧ್ಯಯನ ಮಾಡಿದ ಅಭ್ಯರ್ಥಿಗಳು ಭಾಷಾ ಪ್ರಾವೀಣ್ಯತೆ ಪರೀಕ್ಷೆಯಿಂದ ವಿನಾಯಿತಿಯನ್ನು ಪಡೆದಿರ್ತಾರೆ. ನೋಡಿ, ನಾವು ಕರ್ನಾಟಕದ ಅಭ್ಯರ್ಥಿಗಳಾಗಿದ್ದರೆ ಕನ್ನಡದಲ್ಲಿರ್ತಕ್ಕಂಥದ್ದು ಎಷ್ಟು 105 ಹುದ್ದೆಗಳ ಅರ್ಜಿ ಸಲ್ಲಿಸಬೇಕಾದ್ರೆ ಈ ಪರೀಕ್ಷೆ ನಿಮಗೆ ಯಾವುದೇ ಕೂಡ ಅನ್ವಯ ಆಗೋದಿಲ್ಲ. ನೋಡಿ, ಅಂದರೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಾವು ಕರ್ನಾಟಕದ ಅಭ್ಯರ್ಥಿಗಳು ಮಹಾರಾಷ್ಟ್ರಕ್ಕೆ ವೇಕೆನ್ಸಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಒಂದು ಅಪ್ಲಿಕೇಶನ್, ಅಂದರೆ ನಾವು ಅಲ್ಲಿ ಒಂದು ಚೂಸ್ ಮಾಡಿಕೊಂಡ್ರೆ ಅಲ್ಲಿರ್ತಕ್ಕಂಥ ಒಂದು ಸ್ಥಳೀಯ ಭಾಷೆಯನ್ನಾಗಿ ನಾವು ಅಲ್ಲಿ ಎಕ್ಸಾಮನ್ನು ಬರೀಬೇಕಾಗತ್ತೆ. ನಾವು ಕರ್ನಾಟಕದ ಅಭ್ಯರ್ಥಿಗಳು ಕರ್ನಾಟಕಕ್ಕೆ ಮೀಸಲಿರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಸಲ್ಲಿಸಬೇಕಾದರೆ ಇದು ಕೂಡ ನಿಮಗೆ ಎಕ್ಸಾಮ್ ಕೂಡ ಇರೋದಿಲ್ಲ. ಡೈರೆಕ್ಟಾಗಿ ನೀವು ಆನ್ಲೈನ್ ಒಂದು ಎಕ್ಸಾಮ್ ಬರೆದ್ರೆ ಸಾಕು, ಓಕೆ, ನೀವು ಡೈರೆಕ್ಟಾಗಿ ಕ್ವಾಲಿಫೈ ಆಗ್ತೀರಾ. ಅದಾದ ನಂತರ ದಾಖಲೆ ಪರಿಶೀಲನೆ, ನೀವು ಗಳಿಸಿರ್ತಕ್ಕಂಥ ಡಾಕ್ಯುಮೆಂಟ್ ಆಗಿರ್ಬೋದು ಎಲ್ಲವೂ ಕೂಡ ವೆರಿಫಿಕೇಷನ್ ಮಾಡಿ, ಮೆಡಿಕಲ್ ಮಾಡಿ, ಆ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಲಾಗುವುದು. ಅದೇ ರೀತಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಆನ್ಲೈನ್ ಪರೀಕ್ಷೆ. ಈ ಆನ್ಲೈನ್ ಪರೀಕ್ಷೆಯಲ್ಲಿ ನಡಿಬೇಕಾದ್ರೆ ಯಾವ ಒಂದು ಕ್ವಶನ್ಗಳನ್ನು ಕೇಳ್ತಾರೆ ಎಕ್ಸಾಮಲ್ಲಿ ಅಂತಂದರೆ, ಜನರಲ್ ಫೈನಾನ್ಸ್ ಅವೇರ್ನೆಸ್ ಇರ್ತಕ್ಕಂಥದ್ದು ಕೇಳ್ತಾರೆ. ಅದಕ್ಕೆ ಎಷ್ಟು ಕ್ವಶನ್ಸ್? 20 ಕ್ವಶನ್, 20 ಮಾರ್ಕ್ಸ್ ಇರ್ತಕ್ಕಂಥದ್ದು. ರೀಸನಿಂಗ್ ಆಪ್ಟಿಟ್ಯೂಡ್ ಕ್ವಶನ್ ಕೇಳ್ತಾರೆ, 20 ಕ್ವಶನ್ಗೆ 20 ಮಾರ್ಕ್ಸು. ಕಂಪ್ಯೂಟರ್ ನಾಲೆಜ್ ಬಗ್ಗೆ ಕ್ವಶನ್ ಕೇಳಲಾಗೋದು, 20 ಕ್ವಶನ್ಗೆ 20 ಮಾರ್ಕ್ಸು. ಜನರಲ್ ಇಂಗ್ಲೀಷ್ ಕ್ವಶನ್ ಕೇಳಲಾಗೋದು, 20 ಕ್ವಶನ್ಗೆ 20 ಮಾರ್ಕ್ಸು. ಓಕೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್ ಬಗ್ಗೆ ಕೂಡ ಕ್ವಶನ್ ಕೇಳ್ತಾರೆ, 20 ಮಾರ್ಕ್ಸು 20 ಕ್ವಶನ್ಗಳಿಗೆ. ಓಕೆ, ಸೊ ಹಾಗಾದರೆ ಒಟ್ಟಾರೆಯಾಗಿ ನಿಮಗೆ 100 ಕ್ವಶನ್ಗಳ ಒಂದು
ಪ್ರಶ್ನೆ ಪತ್ರಿಕೆ ಇರಲಿದ್ದು 100 ಅಂಕಗಳ ಅದಕ್ಕೆ ಮಾರ್ಕ್ಸ್ ಇರ್ತಕ್ಕಂಥದ್ದು. ನಿಮಗೆ ಓವರಾಲ್ ಆಗಿರ್ತಕ್ಕಂಥ ಒಂದು ಕಾಲಾವಧಿ ಎಷ್ಟಪ್ಪ ಅಂದರೆ 60 ಮಿನಿಟ್ಸ್, ಅಂದರೆ 1 ಅವರ್ ನಿಮಗೆ ಎಕ್ಸಾಮ್ ಬರ್ತಕ್ಕಂಥದ್ದು. ಎಷ್ಟು? 100 ಕ್ವಶನ್ಗೆ 1 ಅವರಲ್ಲಿ ನೀವು ಎಕ್ಸಾಮ್ ಪೇಪರನ್ನು ಬರೆಯಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿ ಸ್ಟೈಪಂಡ್ ಅಂದರೆ ಈ ಒಂದು ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳ ಮಾನಸಿಕ ವೇತನ ಎಷ್ಟಪ್ಪ ಅಂದರೆ 15,000 ರೂಪಾಯಿ ಇವರಿಗೆ ಸ್ಟೈಪಂಡ್ ನೀಡಲಾಗುವುದು ಪ್ರತಿ ತಿಂಗಳು. ಅರ್ಜಿ ಸಲ್ಲಿಕೆ ವಿಧಾನ ಹೇಗೆಪ್ಪ ಅಂತಂದರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬೇಕು. ಈ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದನ್ನು ಮುಂದೆ ಹೇಳುತ್ತೇನೆ, ಗಮನಿಸಿ ಸ್ನೇಹಿತರೆ. ಅರ್ಜಿ ಶುಲ್ಕ ಬಗ್ಗೆ ಮಾಹಿತಿ ನೋಡೋಣ ಬನ್ನಿ. ಜನರಲ್, EWC, OBC ಮತ್ತು ಪುರುಷ ಅಭ್ಯರ್ಥಿಗಳಿಗೆ 944 ರೂಪಾಯಿ ಅರ್ಜಿ ಶುಲ್ಕವಿದ್ದರೆ, ಜನರಲ್, EWC, OBC ಆಮೇಲೆ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ 708 ರೂಪಾಯಿ ಅರ್ಜಿ ಶುಲ್ಕವಿದೆ. ಮತ್ತು SC, ST ಪುರುಷ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 236 ರೂಪಾಯಿ ಅರ್ಜಿ ಶುಲ್ಕವಿದ್ದರೆ, PWD ಅಭ್ಯರ್ಥಿಗಳಾಗಿದ್ದರೆ 236 ರೂಪಾಯಿ ಅರ್ಜಿ ಶುಲ್ಕ ಮತ್ತು ಟ್ರಾನ್ಸ್ಜೆಂಡರ್ ಇರ್ತಕ್ಕಂಥ ಒಂದು ಅಭ್ಯರ್ಥಿಗಳಾಗಿದ್ದರೆ 236 ರೂಪಾಯಿ ಅವರಿಗೆ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಅದೇ ರೀತಿ ಈ ಅರ್ಜಿ ಶುಲ್ಕವನ್ನು ಪಾವತಿಸುವ ವಿಧಾನ ಹೇಗಪ್ಪ ಅಂತಂದರೆ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕವೇ ಪಾವತಿಸಬಹುದು. ಹೇಗೆಪ್ಪ ಅಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಫೋನ್ಪೇ, ಗೂಗಲ್ ಪೇ ಮುಖಾಂತರನೂ ಅಥವಾ ಸ್ಕ್ಯಾನರ್ ಮುಖಾಂತರನೂ ತಮ್ಮ ಕೆಟಗರಿ ವೈಸ್ ಇರ್ತಕ್ಕಂಥ ಅರ್ಜಿ ಶುಲ್ಕ ನೇರವಾಗಿ ಪಾವತಿ ಮಾಡಬಹುದಾಗಿದೆ. ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ವಿವರ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜೂನ್ 12, 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ 22, 2026. ಅದೇ ರೀತಿ ಆನ್ಲೈನ್ ಪರೀಕ್ಷೆ ನಡೆಯುವ ದಿನಾಂಕ ನೋಡಿ, ತಾತ್ಕಾಲಿಕವಾಗಿರ್ತಕ್ಕಂಥ ದಿನಾಂಕ ಜುಲೈ ಮೊದಲನೇ ವಾರದಲ್ಲಿ ನಿಮಗೆ ಎಕ್ಸಾಮ್ ಕೂಡ ನಡೆಯಲಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿ ಇವಾಗಿಂದ ಮಾಡಿಕೊಂಡ್ರೆ ನೀವು ಸೆಲೆಕ್ಷನ್ ಆಗೋದು ಪಕ್ಕಾ ಆಗಿರಲಿದೆ. ಸ್ನೇಹಿತರೆ, ನೋಟಿಫಿಕೇಶನ್ ವಿವರವನ್ನು ನಿಮಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೇನೆ. ಏನು ನೋಡಿ, ಏನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದರೆ ಅಫಿಷಿಯಲ್ ವೆಬ್ಸೈಟ್ ಇದೆ, ಆ ಒಂದು ವೆಬ್ಸೈಟ್ ಆಗಿರ್ಬೋದು ಮತ್ತು ಟೆಲಿಗ್ರಾಮು ಮತ್ತು ವಾಟ್ಸಪ್ ಚಾನಲ್ ಕೂಡ ಲಿಂಕು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅಲ್ಲಿ ಲಿಂಕನ್ನು ಕೊಟ್ಟಿದ್ದೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗೆ ನೇರವಾಗಿ ತಮ್ಮ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಅದೇ ರೀತಿ ನಾನು ಕೊಟ್ಟಿರ್ತಕ್ಕಂಥ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರೆಯದಿರಿ. ಧನ್ಯವಾದ.